ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಎಲ್ಲಿಗೆ ಹೊರಟಿದ್ದೇವೆ ಅಂತ ಹೇಳಿದರೆ, ಇವತ್ತು ನಾವು ಎಲ್ಲೋ ಒಂದು ಕಡೆ ಟೆಂಪಲ್ಗೆ ವಿಸಿಟ್ ಮಾಡ್ಲಿಕ್ಕೆ ಅಂತ ಹೋಗ್ತಿದ್ದೇವೆ. ಅದು ಏನಂತ ಹೇಳಿದ್ರೆ, ಆ ಟೆಂಪಲ್ ಇದೊಂದು ವಿಶೇಷತೆ ಏನಂತ ಹೇಳಿದರೆ, 1 ಇಯರಲ್ಲಿ, ಒಂದು ವರ್ಷದಲ್ಲಿ 1 ಮಂತ್ ಮಾತ್ರ ಓಪನ್ ಇರುತ್ತೆ. ಅದು ಯಾವ ಟೆಂಪಲ್, ಹೇಗೆ ಹೋಗ್ತೇವೆ ಅಂತ ನೋಡೋಣ. ಈಗ ಅಕ್ಕ ಇದ್ದಾಳೆ, ಕಾಣ್ತಿಲ್ಲ ಸ್ವಲ್ಪ ಕೂಡ, ಅದಕ್ಕೆ ನಾವು ಸ್ವಲ್ಪ ಫ್ಲ್ಯಾಶ್ ಲೈಟ್ ಹಾಕ್ಕೊಂಡು ಮಾಡ್ತಿದ್ದೇವೆ. ಬೇರೆ ಮೈಕ್ ಕೂಡ ಇಲ್ಲ, ಕರೆಕ್ಟಾಗಿ ವಾಯ್ಸ್ ಕೇಳಲ್ಲ ಅನಿಸುತ್ತೆ, ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ. ನಮ್ಮ ಈ ಒಂದು ಟೆಂಪಲ್ ವಿಸಿಟಿಗೆ ಮೇನ್ ಒಂದು ಯಾರಂತ ಹೇಳಿದರೆ, ಒಂದು ಡ್ರೈವಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿದರೆ, ನಾನು ನಿಮ್ಗೆಲ್ರಿಗೂ ತೋರಿಸ್ತೇನೆ. ಅವರಿಲ್ಲದೆ ನಾವು ಹೋಗಲಿಕ್ಕೆ ಆಗಲ್ಲ. ಇದೊದು ಮೇನ್ ಬೇಕಲ್ವಾ ನೋಡಿ, ನಾನು ನಿಮ್ಗೆ ತೋರಿಸ್ತೇನೆ ಯಾರು ಅಂತ ಹೇಳ್ಕೊಂಡು. ನೋಡಿ, ಮೇನ್ ನಮ್ಮ ರಥವನ್ನು ಚಲಾಯಿಸುವವರು ಸಾರಥಿ. ಇನ್ನೊಬ್ರು ಗೆಸ್ಟ್ ಇದ್ದಾರೆ ಆಕ್ಚುಲಿ, ನೋಡಿ, ಲುಷಿ ನೋಡಿಲ್ಲಿ, ಲುಷಿ. ಈಗ ಆಯ್ತು ಟೈಮ್, ನೈಟ್ ನಾವು ಹೊರಟಿದ್ದೇವೆ. ಮಾರ್ನಿಂಗ್ ಬೇಗ ದರ್ಶನ ಮಾಡ್ಬೇಕಂತ ಇದ್ದೇವೆ. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ, ಏನು ಗೊತ್ತಿಲ್ಲ, ನಥಿಂಗ್, ಫುಲ್ ಬ್ಲೈಂಡ್ ಆಗಿದ್ದೇವೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ವಿಸಿಟ್ ಮಾಡೋದು, ಏನು ಅಲ್ಲಿದ್ದು ಕ್ಲೀನಾಗಿ ಗೊತ್ತಿಲ್ಲ. ಬಟ್ 1 ವರ್ಷಕ್ಕೆ 1 ಮಂತ್ ಓಪನ್, ಇಂಥ ಒಂದು ಅದೃಷ್ಟ ಯಾರಿಗುಂಟು ಹೇಳಿ? ಆ ಅದೃಷ್ಟದಲ್ಲಿ ನಾವು ಸ್ವಲ್ಪ ಪಡ್ಕೊಂಡಿದ್ದೇವೆ ಅನ್ಸುತ್ತೆ. ನೋಡೋಣ ಅಲ್ಲಿ ಹೇಗಿರ್ತದೆ, ಏನಾಗ್ತದೆ, ಇನ್ನು ನೋಡ್ಬೇಕು ಈ ಜರ್ನಿಯಲ್ಲಿ ಎಲ್ಲಿ ಏನಾಗುತ್ತೆ, ನೋಡೋಣ ಏನಾಗುತ್ತೆ ಅಂತ. ಮಳೆ ಬರ್ತಿದೆ ಹೆವಿ ಇವತ್ತು, ತುಂಬ ಜಾಸ್ತಿ ಅನಿಸುತ್ತೆ ಮಳೆ ಇವತ್ತು, ತುಂಬ ಜಾಸ್ತಿ ಇದೆ ಮಳೆ. ನನ್ನ ಅಕ್ಕ ಪಾಪ ಡ್ರೈವ್ ಮಾಡ್ತಾ ಇದ್ದಾಳೆ. ಲೂಷಿ ಚೆನ್ನಾಗಿ ಮಲಗಿದೆ. ಅದು ಸಿಟ್ಟು ಬಂತು. ಎಂತ ಜೋರ್ ಮಳೆ ಉಂಟಾ? ಮಳೆ ಅಂತ ಕಾವು. ಇನ್ನು 60 ಕಿಲೋಮೀಟರ್ ಇದೆ. ಈಗ ಹೋಗ್ತಾ ಇದ್ದೇವೆ. ರೋಡ್ ಮಾತ್ರ ಚೂರು ಸರಿ ಇಲ್ಲ, ತುಂಬ ಕೆಟ್ಟದಾಗಿದೆ. ಇನ್ನು 60 ಕಿಲೋಮೀಟರ್ ಇದೆ ಇನ್ನೂ ರೀಚ್ ಆಗ್ಲಿಕ್ಕೆ. ಈಗ ಎಷ್ಟಾಯ್ತಂತ ಹೇಳಿದ್ರೆ ಟೈಮ್ ಹೌದಲ್ಲ, ಟೈಮ್ 1:17 ಆಯ್ತು. ಟೈಮ್ ಸಮೇತ ಕರೆಕ್ಟಾಗಿ ತೋರಿಸ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಶೇಕ್ ಆಗ್ತಿದೆ. ಒಂಚೂರು ರೋಡ್ಸ್ ಆಗಿಲ್ಲ, ಫುಲ್ ಫಾಗ್ ಇದೆ. ಇನ್ನು 60 ಒಂದು ಗ್ಲಾಸು ಸೈಡ್ ಸುತ್ತಿಲ್ಲ. ಪಲ್ಟಿ ಹಾ, ನೀನ್ ಗ್ಲಾಸ್ ಇಡಿಸಿದ್ಯಲ್ಲ, ಕಾಣಿತ್ತು. ಅಲ್ಲ, ಈಗ ಗ್ಲಾಸ್ ಇಡಿಸಿ ಎಂತ ಪ್ರಯೋಜನ? ಇದಿರ್ತದೆ ಅಲ್ಲ ಮಾರೆ. ನಾನು ಲೈಟ್ ಹಾಕ್ಬೇಕಂತ ನಾನು ಹಾಕಿದ್ದದು, ನಿನ್ನದ್ದು ಅಲ್ಲಿ ಆಚೆಂದು ಲೈಟ್ ಸಹ ಆನ್ ಆಗ್ಲಿಲ್ಲ. ಈಚಿಂದ ಗ್ಲಾಸ್ ಓಪನ್ ಮಾಡ್ಲಿಲ್ಲ. ನಂಗೆ ತುಳಸ ಬರ್ತದೆ, ಬಿಡ್ಲಿಕ್ಕೆ ನಡೆಸ್ಕೊಡ್ತದೆ. ನೋಡಿ ಯಾರ್ಯಾರು ಏನ್ ಮಾಡ್ತಾರೆ ಅಂತ.
ಲೂಶಿ ಲೂಶಿ ಚೋಚ. ಗಲೀಜುಂಟಾ ಅಲ್ಲಿ? ಕ್ಲೀನ್ ಇಲ್ಲ. ಅಯ್ಯೋ ಟ್ರಾಫಿಕ್ ಇದ್ದದನ್ನು ತೋರಿಸಿ ಮನೆಗೆ. ಟ್ರಾಫಿಕ್ ನಾನಿಲ್ಲದೆ ಇದ್ರೆ ಹೇಗೆ? ಬಂದ್ಲು ನಮ್ಮ. ಈಗ ತುಂಬ ಲೇಟ್ ಆಗಿದೆ. ಎಷ್ಟಿಗೆ ಟೈಮ್ ಎಷ್ಟು? ಟೈಮ್ 5:30. 5:30ಗೆ ಓಪನ್ ಆಗ್ತದೆ. 5 ಆಗಿದೆ. 5 ಆಗಿರ್ಬೇಕು. ಹೌದು ಅಲ್ಲ. ಇನ್ನು ಹೇಗೆ ಎಕ್ಸ್ಪೀರಿಯನ್ಸ್ ಹೇಗೆ ಮಾಡ್ತೇನೆ ಅಂದರೆ ಒಂದು ಇಲ್ಲಿ ಒಂದು ನೋಡುವಾಗ ಮಲಯಾಳಿ ಲ್ಯಾಂಗ್ವೇಜ್ ಅಲ್ಲ? ಹಾಗೆ ಎಂಟ್ರಿ ಅಲ್ಲಿಂದ ಕಿಲೋಮೀಟರ್ ಹಾಕೊಂಡು ಹೋಗ್ಬೋದಾ? ಹೌದು, 1 ಕಿಲೋಮೀಟರ್ ನಡ್ಕೊಂಡು ದೇವಸ್ಥಾನ ಒಳಗೆ. ಹೌದು, ಕ್ಲೋಸ್ ಮಾಡಿ. ಫ್ಲಾಶ್ ಹೌದು, ಕರೆಕ್ಟ್ ಆಗ್ತದೆ. ನೋಡಿ. ಓ ಮೈ ಗಾಡ್, ರಸ್ ನೋಡಿ. ತುಂಬ ರಶ್ ಇದೆ. ಹೇಗಿದೆ? ತುಂಬ ರಶ್ ಇದೆ. ಫಸ್ಟ್ Time ಎಷ್ಟು? ಟೈಮ್ 5:30. ಹೇಗಿದೆ ಜನಗಳು? ಜನಸಾಗರ ನೋಡಿ. ಅಂದರೆ ಇವ್ರನ್ನವರು ಜಾಸ್ತಿ ಇದ್ದಾರೆ. ಹಾಂ, ಮೇ ಬಿ ಕೇರಳದವರೇ ಜಾಸ್ತಿ ಇದೆ ಅನಿಸುತ್ತೆ. ಶಾಗನಾಚಿಂದ ಬರ್ತಿದ್ದಾರೆ. ತುಂಬ ರಶ್ ಉಂಟಲ್ಲ.
ಇದಾಗಿದೆ ಚಂಡಿ നോക്കിയെടുക്കാം കേട്ടോ. ഇവിടെ പോയില്ലേ അവർ അടുത്ത വീട്ടിൽ പോയി ಗೊತ್ತಿಲ್ವಾ ಅಲ್ಲಿ ಬರ್ತಿದ್ದೆ ಕೇಳ್ಬೇಕು ಅಲ್ಲಿ ಕೌಂಟ್ರಲ್ಲಿ ದರ್ಶನ ಮುಗೀತು ಫೈನಲಿ ನಮ್ದು ದೇವರ ದರ್ಶನ ಮಾಡಿ ಬಂದ್ವಿ ಬಟ್ ತುಂಬಾ ಇಲ್ಲಿ ಹೆವಿ ಟ್ರಾಫಿಕ್ ಇದೆ ತುಂಬಾ ಟ್ರಾಫಿಕ್ ಇದೆ ಫುಲ್ ಒದ್ದೆ ಮಳೆ ಬಂದು ಫುಲ್ ಒದ್ದೆ ನಾವು ಇಡೀ ಒಂದು ದೇವರ ದರ್ಶನ ಮಾಡಿ ತುಂಬಾ ಟೈಮ್ ಹೋಗಿತ್ತು ತುಂಬಾ ಅವರ್ ಹೋಗಿತ್ತು ಎಷ್ಟು ಅವರ್ ಹೋಗಿರ್ಬೋದು ಮೇ ಬಿ 5 ಅವರ್ ಅಲ್ಲ 5 ಅವರ್ ಆಗಿದೆ ಅಲ್ವಾನಾ 5 ಅವರ್ ಮಳೆ ಬಂದಿದ್ದರಿಂದ ಮಳೆ ಬಂದು ಅಲ್ಲಿ ಒಂಚೂರು ಮೂವ್ ಆಗ್ತಿರಲ್ಲ ಫುಲ್ ಲೈನ್ ಈಗ ಹೆವಿ ಟ್ರಾಫಿಕ್ ಇದೆ ಎಷ್ಟು ಟ್ರಾಫಿಕ್ ಇದೆ ರಶ್ ಇದೆ ಫುಲ್ ಟ್ರಾಫಿಕ್ ಅದರ ಮಿಡ್ಲಲ್ಲಿ ಜನಗಳು ಮಿಡ್ಲು ಹೋಗ್ತಾ ಇದ್ದಾರೆ ಲೈನ್ ನಿಲ್ಲುವಾಗ ಸಿಗೆ ಸ್ವಲ್ಪ ಮೂವೇ ಆಗ್ತಿರ್ಲಿಲ್ಲ ಹೌದು ಇದು ಸಹ ಹಾಗೇನೆ ಟ್ರಾಫಿಕ್ ಸಹ ಬಂದ ನಂತರ ಟ್ರಾಫಿಕ್ ಸಹ ಮಾತಾಡ್ತಿಲ್ಲ ಫುಲ್ ಟ್ರಾಫಿಕ್ ಎಲ್ಲ ಸ್ಯಾಂಡಲ್ ಹಾಕದೆ ಹೋಗ್ತಿದ್ದಾರೆ ನೋಡು ಇಲ್ಲಿಂದಾನೆ ಹೇಗೆ ಸ್ಕೂಟಿ ಅವರನ್ನು ನೋಡ್ತಾರ ಅಂತ ಹೇಳಿದ್ರೆ ಫುಲ್ ಟ್ರಾಫಿಕ್ ಈಚೆ ಬರ್ಲಿಕ್ಕೆ ಎಂತ ಸೈಕಲ್ ಇಲ್ಲಿದ್ದು KSRTC ನೋಡಂತೆ ಜನ ಬರ್ತಾನೆ ಇದ್ದಾರೆ ತಿನ್ನೋದು ನೋಡ ಹೋಗೋದು ನೋಡಿದ್ರೆ ರೋಡ್ ಮಿಡ್ಲಲ್ಲೇ ಬರ್ತಿದ್ದಾರೆ ಮಿಡ್ಲಲ್ಲಿ ನಡ್ಕೊಂಡು ಹೋಗ್ತಾರೆ ಮಾರೆ
ಮನೆಯಲ್ಲ ಭಾರಿ ಚಂದ ಅಲ್ಲ. ಚಂದ ಇತ್ತು. ವಾವ್, ಅದು ಚಂದ ಇತ್ತಲ್ಲ. ಅದೆಂತ ಹೋಯ್ತು. ಅಲ್ಲಿ ಒಂದು ಗಾರ್ಡನ್ ಏನೋ ಸಮಥಿಂಗ್ ಹಾಕಿದ್ರು, ಭಾರಿ ಚೆನ್ನಾಗಿತ್ತು. ಇದೆಲ್ಲ ಮನೆ ಎಲ್ಲ ಭಾರಿ ಚಂದ ಮನೆ. ಬಟ್ ಇಲ್ಲೆಲ್ಲ ಮನೆ ಭಾರಿ ತುಂಬ ಟ್ರಾಫಿಕ್. ನಾವು ಯಾವ ಕಡೆಯಿಂದ ಹೋದ್ರು ಟ್ರಾಫಿಕ್, ಎಲ್ಲ ಕಡೆಯಿಂದಲೂ ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ಭಾರಿ ಚೆನ್ನಾಗಿದೆ ಮನೆ. ಎಷ್ಟು ಹೋದ್ರು ಎಷ್ಟು ಯಾವ ಕಡೆಯಿಂದ ಬನ್ನಿ ಯಾವ ಕಡೆಯಿಂದ ಹೋಗಿ ಫುಲ್ ಟ್ರಾಫಿಕ್ ಫುಲ್ ಟ್ರಾಫಿಕ್. ಅದು ಚೆನ್ನಾಗಿದೆ ಅಲ್ಲ ಮನೆ. ಮುಗಿಯುವುದೇ ಇಲ್ಲ ಇದು, ಎಂಡ್ ಅಂತಾನೆ ಕಾಣ್ತಾ ಇಲ್ಲ ಟ್ರಾಫಿಕ್ ಅಷ್ಟು ಫುಲ್. ನಂಗೆ ಇದಕ್ಕೆ ಎಂಡ್ ಅಂತಾನೆ ಕಾಣ್ತಾ ಇಲ್ಲ ಆಕ್ಚುಲಿ ಟ್ರಾಫಿಕ್ಕಿಗೆ. ಆಗ್ಬೋದಾ? ಇಲ್ಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ ಇದ್ದಾರಂದ್ರೆ, ಎಷ್ಟು ವೆಹಿಕಲ್ಸ್ ಉಂಟು, ಎಷ್ಟು ಜನಗಳಿದ್ದಾರೆ ಅಂತ ಹೇಳಿದ್ರೆ ಅದು ಕೌಂಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅಷ್ಟು ಜನ ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ. ಬಟ್ ಇವತ್ತು ಎಲ್ಲರಿಗೂ ದರ್ಶನ ಆಗುತ್ತಾ? ಇವತ್ತು ಸಾಧ್ಯ ಇಲ್ಲ. ನಾಳೆ ಅಲ್ಲೇ ರಶ್ ಉಂಟು, ಅಲ್ಲೇ ಟ್ರಾಫಿಕ್ ಉಂಟಲ್ಲ ಫುಲ್. ಹೌದು, ನಮಗೆ ಒಂದು 5 hours ಎಲ್ಲ ಹೋಗಿದೆ. ಅಲ್ಲಿ ಬಂದು ಅಲ್ಲಿ ಹೋಗಿ ನಿಂತು ತುಂಬಾ ರಶ್ ಇದೆ. ನಾವಲ್ಲಿ ಇಟ್ಟಿದ್ರೆ ನಾಳೆ ಬರ್ತಿದ್ವಿ. ಹಾ ಸೀರಿಯಸ್ಲಿ ನಾವಂತ ಅಲ್ಲೇ ಇಡ್ತೀವಿ ಅಂತ, ಅಷ್ಟು ರಶ್. ಎಷ್ಟಂತ ಮಾಡಲಿ ನಾನು ಟ್ರಾಫಿಕ್. ಕೇರಳದಲ್ಲಿ ಒಂದು ಸ್ಪೆಷಲ್ ಅಂದ್ರೆ ಅಂತ ಸ್ಪೆಷಲ್ ಅಂದ್ರೆ ಅಲ್ಲ, ನಾನು ನೋಡಿದ ಒಂದು ಎಲ್ಲ ಮನೆಗಳಲ್ಲಿ ಒಂದು ಗಾರ್ಡನಿಂಗ್ ಪ್ರತಿಯೊಬ್ಬರ ಮನೆಯಲ್ಲೂ ಇರ್ತದೆ, ಮತ್ತೆ ತೋಟ ಸಹ ಇರ್ತದೆ. ಎಲ್ಲರ ಮನೆಯಲ್ಲಿ ನೋಡಿದ್ರೆ ಗಾರ್ಡನಿಂಗ್ ತೋಟ ಇದ್ದೇ ಇರುತ್ತೆ. ಮತ್ತೆ ಇಂಟೀರಿಯರ್ ಆಗ್ಲಿ ಭಾರಿ ಚಂದ ಚಂದ ಡಿಸೈನ್ಸ್. ಪಾರ್ಕಿಂಗ್ ಎಲ್ಲ ಎಲ್ಲಿ ಮಾಡ್ತಿದ್ದಾರೆ? ಇಲ್ಲಿ ಮಾಡ್ಕೊಂಡು ಅಲ್ಲ, ಇಲ್ಲಿ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೇಕಾ ಅಲ್ಲಿ ತನಕ? ಓ ಮೈ ಗಾಡ್, ಇದೆಲ್ಲ ಆಗಿ ಇಲ್ಲಿಂದ ಅಲ್ಲಿವರೆಗೆ ಕಮ್ಮಿ ದೂರ ಇದೆಯಾ? ಅಲ್ಲಿ ಇದು ಎಂಡಂತೆಲ್ಲ ಜೈನಿ. ಆಲ್ಮೋಸ್ಟ್ ಕೇರಳದವರೇ ಎಲ್ಲ ಇದ್ದಾರ ಅಂತ. ಓ ಆಸಿ, ಎಂತ ಟ್ರಾಫಿಕ್ ಮಾರೈತಿದ್ದು. ನಾನು ಲೈಫಲ್ಲಿ ನೋಡ್ಲಿಲ್ಲ ಇಷ್ಟರವರೆಗೆ ಇಷ್ಟು ಟ್ರಾಫಿಕ್. ಫಸ್ಟ್ ಟೈಮ್ ಲೈಫಲ್ಲಿ ಇಷ್ಟು ಟ್ರಾಫಿಕ್ ನೋಡಿದ್ ನಾನು. ಇಷ್ಟು ಲಾಂಗ್ ಅದು ಸಹ ಎಂತ ಲಾಂಗ್? 2 or 3 hours ಫುಲ್ ಟ್ರಾಫಿಕ್. ಅಲ್ಲ, ಇವರು ಅಲ್ಲಿಗೆ ಹೋಗಿ ಎಂತ ಇವತ್ತು ಹೇಗೆ ಇವರೆಲ್ಲ ಹೋಗಿ ಅಲ್ಲಿ ಸಾಧ್ಯನೇ ಇಲ್ಲ. ಕ್ಲೋಸ್ ಆಗುದಿಲ್ವಾ? ಒಂದ್ ಸೈಡ್ ಒಳ್ಳೆ ಫಾಲೋ ಮಾಡ್ತಾರಲ್ಲ. ಅಲ್ಲ, ಇದು ಮಾಡುದಿಲ್ಲಲ್ಲ.
ಕರೆಕ್ಟ್ ಬರ್ತಾರೆ. ನಮ್ಮ ಸೈಡ್ ಆದ್ರೆ ಈಗ ಇಷ್ಟೊತ್ತಿಗೆ 100 ಸಹ ಆಗಿರ್ತಿತ್ತು. ಬೇಡ. ಎಲ್ಲಿ? ಓಹೋ, ಅಲ್ಲಿ ಕಷ್ಟ ಇತ್ತು. ತುಂಬ ಲಾಂಗ್ ಉಂಟು ಟ್ರಾಫಿಕ್. ಹೋದಷ್ಟು ಉಂಟು ಮುಗಿಯುತ್ತಾ ಇಲ್ಲ. ಈಗ ಟ್ರಾಫಿಕ್ ಮುಗೀತು ಫೈನಲ್. ಈಗ 3 ಅವರ್ ಎಂಡ್ 3 ಅವರ್ ಆಯ್ತಂತ. 2 ಕಂಟಿನ್ಯೂಸ್ ಟ್ರಾಫಿಕ್ ಕಂಟಿನ್ಯೂಸ್. 2 3 ಅವರ್ 2 ಅವರ್ ಅಲ್ಲ.